ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆದಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀವಿ, ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್. ಯಾಕೆ ಅಂದರೆ ಸಿಗ್ತಾ ಇಲ್ಲ, ಯಾವುದೂ ಹುಡುಕಿ ಸಾಕಾಯಿತು. ಆನ್ಲೈನಲ್ಲಿ ಕಮ್ಮಿ ಬೆಲೆ ಸಿಗುತ್ತೆ, ಈ ಜಾಸ್ತಿ ಬೆಲೆದೇ ಸಿಗ್ತಾ ಇಲ್ಲ. ಅದನ್ನು ಸಿಕ್ಕಿದ್ರೂ ಅದು ಯಾವುದೂ ತುಂಬ ಜನಕ್ಕೆ ಅಪೀಲ್ ಆಗೋ ಥರ ಸಿಗೋಲ್ಲ. ಏನೋ ಡಿಫ್ರೆಂಟಾಗಿದೆ ಮಾತ್ರ ನೋಡ್ತಾರಲ್ಲ, ಅದಕ್ಕೋಸ್ಕರ ಹಂಗೆ ಹುಡುಕ್ಬೇಕಾದ್ರೆ ಒಂದು ಕಣ್ಣಿಗೆ ಬಿತ್ತು. ಅದು ತಮ್ಮನೆ ನೋಡಿರ್ತೀರಾ, ಮಸಾಲೆ ವಡೆ. ಮಸಾಲೆ ವಡೆನ ಕಂಪೇರ್ ಮಾಡ್ತಾಯಿದ್ದೀವಿ. ಕಮ್ಮಿ ಬೆಲೆಯ ಮಸಾಲೆ ವಡೆ ವರ್ಸಸ್ ಜಾಸ್ತಿ ಬೆಲೆಯ ಮಸಾಲೆ ವಡೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾವುದಾದ್ರು ಎಷ್ಟೆಷ್ಟು ರೂಪಾಯಿ ಎಲ್ಲ ನೋಡೋಕ್ಕಿಂತ ಮುಂಚೆ ನೀವು ತಿಂದಿರುವಂಥ ಅತಿ ಕಡಿಮೆ ಬೆಲೆಯ ಮಸಾಲೆ ವಡೆ ಎಷ್ಟು ರೂಪಾಯಿ ಒಂದು ಪೀಸ್ಗೆ ಹೇಳಿ ಸಾಕು. ಆಮೇಲೆ ಅತಿ ಕಾಸ್ಟ್ಲಿಯಾದ ಮಸಾಲೆ ವಡೆ ಎಷ್ಟು ರೂಪಾಯಿ, ಒಂದು ಪೀಸ್ಗೆ ಎಷ್ಟು ರೂಪಾಯಿ ಜಾಸ್ತಿ ಕೊಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ. ಯಾರು ಒಂದೊಂದು ಪೀಸೆಲ್ಲ ಕೊಡೋಲ್ಲ, 10 ರೂಪಾಯಿಗಿಷ್ಟು, 20 ರೂಪಾಯಿಗಿಷ್ಟು, 50 ರೂಪಾಯಿಗಿಷ್ಟು, 100 ರೂಪಾಯಿಗಿಷ್ಟು, 1000 ರೂಪಾಯಿಗಿಷ್ಟು ಅಂತ ಬರುತ್ತೆ. ಅಷ್ಟನ್ನು ಡಿವೈಡ್ ಮಾಡಿ ಆ ಪೀಸ್ಗೆ ಲೆಕ್ಕದಲ್ಲಿ ಬರುತ್ತೆ. ನಾವು ಇವಾಗ ಅದೇ ಮಾಡ್ತಾ ಇರೋದು. ಸೊ ನಮ್ಮ ಹತ್ರ ಇಲ್ಲಿ ಅತಿ ಕಡಿಮೆ ಬೆಲೆಯ ಮಸಾಲೆ ವಡೆ ಇದೆ. ಸೊ ಇಲ್ಲೇ ಇರೋದು, ಇಲ್ಲಿಂದ ತರಿಸಿರೋದು. ಅದನ್ನು ಹೇಳ್ಕೊಂಬಿಡೋಣ ಎಷ್ಟು ರೂಪಾಯಿ ಅಂತ ನೋಡುವ. ಅತಿ ಕಡಿಮೆ ಬೆಲೆಯ ಮಸಾಲೆ ವಡೆ 30 ರೂಪಾಯಿಗೆ 6. ಸೊ ನಾವು ಒಂದು ಬೆಲೆನ ಇವತ್ತು ತೊಗೊತಾ ಇದ್ದೀವಿ ಲೆಕ್ಕಕ್ಕೆ. ಅದನ್ನು ಡಿವೈಡೆಡ್ ಬೈ 6 ಮಾಡಿದಾಗ ಒಂದಕ್ಕೆ 5 ರೂಪಾಯಿ. 5 ರೂಪಾಯಿ ಮಸಾಲೆ ವಡೆ. ಇವ್ರದ್ರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ಒಂದು ಕೇಳಿದ್ರು ಕೊಡ್ತಾರೆ. ಒಂದು ಮಸಾಲೆ ವಡೆ 5 ರೂಪಾಯಿ, ಮಸಾಲೆ ವಡೆ ಒಂದೇ ಒಂದು ಕೊಡಿದ್ರೆ ಕೊಡ್ತಾರೆ. ಅಲ್ಲೇ ನಿಂತ್ಕೊಂಡು ತಿನ್ಕೊಂಡು ಬರ್ಬೋದು. ಇದೆಲ್ಲ ಆಪ್ಷನ್ ಇದೆ. ಈ ಕಾಸ್ಟ್ಲಿ ತರಿಸಿದ್ದೀವಲ್ಲ ಅದೆಲ್ಲ ಆಪ್ಷನ್ ಇಲ್ಲ, ಒಂದೊಂದೆಲ್ಲ ಸಿಗೋಲ್ಲ. ಇದು ನಮಗೆ ಸಿಕ್ಕಿರುವ ಅತಿ ಜಾಸ್ತಿ ಬೆಲೆಯ ಮಸಾಲೆ ವಡೆ. 330 ರೂಪಾಯಿ ಮಸಾಲೆ ವಡೆ. 330 ರೂಪಾಯಿ 6 ಮಸಾಲೆ ವಡೆಗೆ 330 ರೂಪಾಯಿ. ಸೊ ಅದನ್ನು ಡಿವೈಡ್ ಬೈ 6 ಮಾಡಿದಾಗ ಒಂದು ಮಸಾಲೆ ವಡೆ ಬಂದ್ಬಿಟ್ಟು ಹತ್ತತ್ರ ಒಂದು 50 ರೂಪಾಯಿ ಹಂಗೆ ಬರುತ್ತೆ. ಸೊ 5 ರೂಪಾಯಿ ಮಸಾಲೆ ವಡೆ ವರ್ಸಸ್ 50 ರೂಪಾಯಿ ಮಸಾಲೆ ವಡೆ ಕಂಪ್ಯಾರಿಸನ್ ಮಾಡ್ತಾಯಿದ್ದೀವಿ. ಓಪನ್ ಮಾಡಿಬಿಟ್ಟು ನೋಡೋಣ. ಇದು ಒಂದಿದ್ದೆಲ್ಲ ಸಿಗೋಲ್ಲ, ಇದೆ 6 ಹಂಗೆ ತೊಗೊಬೇಕು. ಸೊ ಫಸ್ಟು ಕಮ್ಮಿ ಬೆಲೆದು ಓಪನ್ ಮಾಡಿಬಿಡೋಣ. ಈ ಥರ ಬರುತ್ತೆ ಪ್ಯಾಕಿಂಗು. ಆಮೇಲೆ ನಾವು ಹೇಳಿರೋ ಬೆಲೆ ಬಂದು ಅದರ ನಿಖರವಾದ ಬೆಲೆ ಪ್ಲಸ್ಸು ನಮ್ಮ ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ. ಇದಕ್ಕೆ ಎಷ್ಟಾಯಿತು ಸಂಜಿತು ಡೆಲಿವರಿ ಚಾರ್ಜು? 1 ರೂಪಾಯಿ ಡೆಲಿವರಿ ಚಾರ್ಜ್ ಇದಕ್ಕೆ. ಏನಕ್ಕೆ ಅಂದರೆ ನಮ್ಮ ಸಂಜಿತ್ ಅವರು ಹೋಗಿ ತಂದಿದ್ದು ಗಾಡಿ ಪೆಟ್ರೋಲು 1 ರೂಪಾಯಿ ಖರ್ಚಾಯ್ತಂತೆ. ಅದಕ್ಕೋಸ್ಕರ ಬಿಸಿ ಬಿಸಿಯಾದ ಗರಿಯಾದ 6 ಮಸಾಲೆ ವಡೆ. ಬೇಳೆಗಳಂತೂ ಬೇಜಾನು ಕಾಣಿಸ್ತಾ ಇದೆ. ಇಣಕಿ ನೋಡ್ತಾ ಇದೆ. ತುಂಬ ಗರಿಯಾಗಿದೆ. ಯಾಕಂದರೆ ಫ್ರೆಶ್ಶಾಗಿ ಈಗಲೇ ಬಂದಿದ್ದ ತಕ್ಷಣ ಶೂಟ್ ಮಾಡ್ತಾಯಿದ್ದೀವಿ. ಪಾಪ ಅದು ಬಂದು ತುಂಬ ಹೊತ್ತಾಯಿತು, ಒಂದು ಅರ್ಧ ಗಂಟೆ ಆಯಿತು. ಅದು ಬಿಸಿ ಇತ್ತು, ಬಂದಾಗ ತಣ್ಣಗೆ ಆಗೋಯ್ತು. ಇದು ಬರೋ ವರ್ಷದಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ತಣ್ಣದು ಬಿಸಿದು ಅಂತಲ್ಲ ಕಂಪ್ಯಾರಿಸನು, ಜಸ್ಟ್ ಇದು ಪ್ರೈಸ್ ಕಂಪ್ಯಾರಿಸನ್ ಅಷ್ಟೇ. ಟೇಸ್ಟ್ ಮಾಡುವ. ಶಿವ ಕೇಳಿಸ್ತಾ ಸೌಂಡು? ನಿಮಗೆ ಕೇಳಿಸ್ತಾ? ಒಂದು ಗರಿಯಾದ ಅದ್ಭುತವಾದ ವಡೆ. ಸಬ್ಬಕ್ಕಿ ಸೊಪ್ಪನ್ನ ಬಳಸಿದ್ದಾರೆ. ಅದ್ರ ಘಮ ಒಳ್ಳೆ ಮಜಾ ಕೊಡ್ತು. ಲೈಟಾಗಿ ಖಾರ, ಮೆಣಸಿನ್ಕಾಯಿ ಪೀಸ್ ಸಿಕ್ತು. ಉಪ್ಪು ಲೈಟಾಗಿದೆ, ಜಾಸ್ತಿ ಇಲ್ಲ, ಪರ್ಫೆಕ್ಟಾಗಿದೆ. ನಾವು ನಾರ್ಮಲಾಗಿ ಯಾವಾಗಲೂ ತಿನ್ನೋವಂಥ ಮಸಾಲೆ ವಡೆ ಒಂದು ಹೋಟ್ಲಿಗೆ ಹೋಗಿ ತೊಗೊಂಡಾಗ ಯಾವ ಥರ ಇರುತ್ತೆ ಅದೇ ಥರ ಇದೆ. ಚೆನ್ನಾಗಿದೆ. ಆಮೇಲೆ ಅದೇ ಅದು ಸಬ್ಬಕ್ಕಿ ಸೊಪ್ಪು ಹಾಕಿರೋದು ಒಂದು ಸ್ವಲ್ಪ ಹೈಲೈಟ್. ಅದು ಹಾಕ್ಬಿಟ್ರೆ ಸಾಕು, ಅದರದ್ದೇ ಕಿಕ್ಕು, ಒಂಥರ ಮಜಾ. ಆಮೇಲೆ ಇದೆಲ್ಲ ಹೇಳಿದ್ನಲ್ಲ, ಬೇಳೆಗಳೆಲ್ಲ ಒಂದು ಕಾಣಿಸ್ತದೆ, ಒಂದು ರಾಶಿ. ಅದು ಸಿಕ್ಕಿದಾಗ ಒಂಥರ ಕಟ್ಟುವಂಥ ಫೀಲಿಂಗು. ಒಳಗಡೆ ಕರೆಕ್ಟಾಗಿ ಬಂದಿದೆ, ಮುಷಿಯಾಗಿ ಒಂಥರ ಬ್ರೆಡ್ ಥರ ಫೀಲಿಂಗು. ಫುಲ್ಲು ಹಿಟ್ಟಿಟ್ಟು ಥರ ಇಲ್ಲ, ನೀಟಾಗಿ ಫ್ರೈ ಮಾಡಿಕೊಟ್ಟಿದ್ದಾರೆ. ಮೇಲೆ ಔಟ್ರ್ ಲೇಯರ್ ಮಾತ್ರ ಸೂಪರ್ ಕ್ರಿಸ್ಪಿ. ಆ ಈರುಳ್ಳಿ ಎಲ್ಲ ಸಿಕ್ಕಿದಾಗ ಒಂಥರ ಒಳ್ಳೆ ಮಜಾ. ಈ ಫ್ರೈಡ್ ಆನಿಯನ್ಸ್ ಅದ್ರ ಟೇಸ್ಟೇ ಅದ್ಭುತ, ಸೂಪರ್. ರೆಗ್ಯುಲರಾಗಿ ತಿಂತಾಯಿರ್ತೀವಿ. ಸೊ ಚೆನ್ನಾಗಿದ್ದೇ ಇರುತ್ತೆ. ದಿನ ತಿನ್ಬೋದು, ಅಫೋರ್ಡ್ ಮಾಡ್ಬೋದು. ಈಗ ಕಾಸ್ಟ್ಲಿಗೆ ಹೋಗೋಣ. ನೆಕ್ಸ್ಟು 330 ರೂಪಾಯಿ ಮಸಾಲೆ ವಡೆ ಫ್ರಮ್ ಸಾಸಿವೆ ರೆಸ್ಟೋರೆಂಟ್. ಸಾಸಿವೆ ಅಂತ ರೆಸ್ಟೋರೆಂಟ್ ಇದೆ, ಅಲ್ಲಿಂದ ತರಿಸಿರೋದು. ಕಾಸಿಗೆ ತಕ್ಕಂತೆ ಕಜಾಯ ಅನ್ನೋ ಥರ, ಕಾಸಿಗೆ ತಕ್ಕಂತೆ ವಡೆ ಆ ಥರ ಪ್ಯಾಕಿಂಗು. ಇಷ್ಟು ಚಿಕ್ಕ ಬಾಕ್ಸ್ಗೆ ಇಷ್ಟು ದೊಡ್ಡ ಕವರ್. ಜೊತೆ ಇನ್ನೊಂದೇನು ಗೊತ್ತಾ, ಚಟ್ನಿ ಕೊಡ್ತಾರೆ ನೆಂಚ್ಕೊಳಕ್ಕೆ. ಅದ್ರ ಜೊತೆ ಚಟ್ನಿ ಬರೋದಿಲ್ಲ, ಇದರಲ್ಲಿ ಚಟ್ನಿ ಬರುತ್ತೆ.
ಚಟ್ನಿ ಅನ್ಬಾಕ್ಸಿಂಗ್. ಆಮೇಲೆ ಇಲ್ಲಿ ಈ ಟೇಪ್ ಒಂದೇ ಪ್ಲಾಸ್ಟಿಕ್ಕು, ಇನ್ನೆಲ್ಲ ಕಾರ್ಡ್ಬೋರ್ಡ್, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ. ಇದೊಂದು ಮಾತ್ರ ಪ್ಲಾಸ್ಟಿಕ್, ಏನು ಮಾಡೋಕ್ಕ. ಸೊ ಓಪನ್ ಮಾಡೋಣ. ಓಪನ್ ಮಾಡಿದ್ದಾರೆ. ಒಳಗೆ ಮಸಾಲೆ ವಡೆ 1 2 3 4 5 6 ಇದೆ. ಒಂದು ಬಾಳೆ ಎಳೆ ಹಾಕಿ ಕೊಟ್ಟಿದ್ದಾರೆ. ಹೇಳೋನಲ್ಲ, ಬಂದ ಬಿಸಿ ಬಿಸಿ ಇತ್ತು, ತುಂಬ ಹೊತ್ತು ಕಾಯಿಸಿದಿಂದ ಅದು ಮೆತ್ತಗಾಗ್ಬಿಟ್ಟಿದೆ, ತಣ್ಣಗೆ ಆರೋಗಿದೆ. ಅದಕ್ಕೆ ಸಾಕ್ಷಿ ಈ ನೀರು ಆವಿ ಆಗಿ ಅದು ನೀರಾಗಿ ಕನ್ವರ್ಟ್ ಆಗಿರೋದು. ಮಸಾಲೆ ವಡೆ ಸೈಜ್ ಕಂಪ್ಯಾರಿಸನ್ ಮಾಡೋಣ. ಇದು ಕಾಸ್ಟ್ಲಿ ಮಸಾಲೆ ವಡೆ, ಅದ್ರ ಪಕ್ಕ ಹರ್ಷ ಅವರು ಇಟ್ಟರು 5 ರೂಪಾಯಿ ಮಸಾಲೆ ವಡೆ. ಒಂದ್ರ ಮೇಲೆ ಒಂದು ಇಟ್ಟರೆ ಸೇಮ್ ಸೈಜ್, ಎರಡು ಒಂದೇ ಸೈಜ್. ಇದು ಸ್ವಲ್ಪ ದಪ್ಪ ಇದೆ ಹಂಗೆ ನೋಡೋಕೆ ಹೋದರೆ. ಆದರೆ ಇನ್ನೊಂದೇನು ಗೊತ್ತಾ ಮ್ಯಾಟ್ರು, ಇದು 6 ಇದೆಯಲ್ಲ, ಎಲ್ಲ ಒಂದೇ ಥರ ಇದೆ ಇವನಾಗೆ ಸೈಜು ಶೇಪು. ಯಾಕಂದರೆ ಇದು ಒಂದು ಅಚ್ಚಿಟ್ಕೊಂಡಿರ್ತಾರೆ, ಆ ಅಚ್ಚಿಟ್ಕೊಂಡು ಅದರಲ್ಲಿ ಶೇಪ್ ಮಾಡ್ತಾಯಿರ್ತಾರೆ. ಆದರೆ ಅದು ಆ ಥರ ಅಲ್ಲ. ಅದು ಹೆಂಗೆ ಅಂದರೆ ಅದು ಕೈಯಲ್ಲಿ ಹಿಂಗೆ ತಟ್ಟಿ ಬಿಡ್ತಾ ಇರ್ತಾರೆ. ಸೊ ಒಂದೊಂದು ಶೇಪಲ್ಲಿ ಒಂದೊಂದು ಸೈಜಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದೊಂದು ಡಿಫ್ರೆನ್ಸು. ಇದರಲ್ಲೂ ಸಬ್ಬಕ್ಕಿ ಸೊಪ್ಪಿದೆ, ಮೇಲ್ಗಡೆನೇ ಕಾಣಿಸ್ತಾ ಇದೆ ನೀಟಾಗಿ. ಟೇಸ್ಟ್ ಮಾಡಿಬಿಡುವ, ಫಸ್ಟು ಕಚ್ಚಿಬಿಡುವ. ಹಾಗೆ ಚೆನ್ನಾಗಿದೆ. ಇದು ಬಿಸಿ ಬಿಸಿಯಾಗಿ ತಿಂದಾಗೂ, ಅಕಸ್ಮಾತ್ ಬಿಸಿ ಬಿಸಿಯಾಗಿ ತಂದಿದ್ದ ತಕ್ಷಣ ತಿಂದರೆ ಇದು ಕೂಡ ಗರಿ ಗರಿಯಾಗಿರುತ್ತೆ. ಸೊ ಇದು ನಮ್ಮ ತಪ್ಪು, ಲೇಟ್ ಆಯಿತು, ಯಾಕಂದರೆ ಅದು ಬರೋದು ಲೇಟ್ ಆಯಿತು. ಅದರಿಂದ ಇದು ಸ್ವಲ್ಪ ಮೆತ್ತಗಾಯಿತು. ಬಟ್ ಆ ಫೀಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಕೂಡ ಸೂಪರಾಗಿರುತ್ತೆ. ಟೇಸ್ಟ್ ವೈಸು ಸಿಮಿಲರ್, ನಾರ್ಮಲ್ ಮಸಾಲೆ ವಡೆ ಯಾವ ಥರ ಇರುತ್ತೆ ಅದೇ ಥರನೇ ಇದೆ. ಈಗ ನಾರ್ಮಲ್ ರೋಡ್ ಸೈಡ್ ತಿಂದಾಗ ರೆಸ್ಟೋರೆಂಟಲ್ಲಿ ಈಗ ರೈಸ್ ಹಾಕ್ಕೊಂಡು ಸ್ವಲ್ಪ ಸೈಡಲ್ಲಿ ಇಡ್ಲಿ ವಡೆ ತಿಂದು ಆ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ ರೋಡ್ ಸೈಡು, ಅಲ್ಲಿ ತಿಂದಾಗ ಯಾವ ಥರ ಮಸಾಲೆ ವಡೆ ಇರುತ್ತೆ, ಮನೆ ತಿಂದಾಗ ಯಾವ ಥರ ಇರುತ್ತೆ, ಒಂದು ರೆಸ್ಟೋರೆಂಟ್ ತಿಂದಾಗ ಯಾವ ಥರ ಇರುತ್ತೆ ಅದೇ ಥರನೇ ಇದು ಕೂಡ ಇದೆ. ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಅದ್ರ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ ಹೊರಗಡೆ. ಇದು ಅಷ್ಟೇ ಸೂಪರಾಗಿ ಬೆಂದಿದೆ. ಬೇಳೆಗಳು ಅದು ಜಾಸ್ತಿ ಇಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ಇಣಕ್ಕೆ ನೋಡ್ತಾ ಇರುತ್ತೆ. ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿ ರುಬ್ಬಿಟ್ಟಿದ್ದಾರೆ ಆ ಬ್ಯಾಟ್ರಲ್ಲಿ. ಚೆನ್ನಾಗಿದೆ. ಇದಕ್ಕೆ ಈಗ ಚಟ್ನಿ ಜೊತೆ ಚಟ್ನಿ ಸೂಪರ್ ಚೆನ್ನಾಗಿದೆ. ಕಾಯಿ ಚಟ್ನಿ ಖಾರವಾಗಿ ಅದ್ಭುತ. ಇದಕ್ಕಂತೂ ಸೂಪರ್ ಕಾಂಬಿನೇಷನ್. ಅದ್ಭುತವಾದ ಮಸಾಲೆ ವಡೆ. ಇದನ್ನು ಡೈಲಿ ತಿನ್ನೋಕ್ಕಾಗಲ್ಲ. ಸೊ ಅಪರೂಪಕ್ಕೆ ಈ ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲಿ ಟ್ರೈ ಮಾಡ್ಬೋದು, ಮೋಸ ಇಲ್ಲ. ಎಷ್ಟೊಂದು ಜನ ಹೇಳ್ತಾರಲ್ಲ ಕಾಸ್ಟ್ಲಿ ರೆಸ್ಟೋರೆಂಟ್ಗೆಲ್ಲ ಹೋದರೆ ಚೆನ್ನಾಗಿರೋ ಟೇಸ್ಟ್ ಅಂತ, ಅದು ಒಂದು ವಿಷಯದಲ್ಲಿ ಸುಳ್ಳಾಗುತ್ತೆ. ಸೊ ಈ ವಿಷಯದಲ್ಲೂ ಅಷ್ಟೇ ಟೇಸ್ಟ್ ವೈ ಸೂಪರ್. ಈಗ ನಮ್ಮ ಹುಡುಗರೆಲ್ಲ ತಿನ್ನಬೇಕು. ತಿಂದ್ಬಿಟ್ಟು ಯಾರಿಗೆ ಯಾವ್ದು ಜಾಸ್ತಿ ಇಷ್ಟ ಆಯಿತು ಅಂತ ನೋಡುವ. ಸೊ ಫೈನಲ್ ಆಗಿ ನಮ್ಮ ರಿಸಲ್ಟ್ ಇವೆರಡರಲ್ಲಿ ಯಾವುದು ಅದ್ಭುತವಾಗಿದೆ, ಯಾವುದಕ್ಕೆ ಫಸ್ಟ್ ಪ್ರೈಸ್, ಯಾವುದಕ್ಕೆ ಸೆಕೆಂಡ್ ಪ್ರೈಸ್, ಇಲ್ಲಿಂದ ಕೇಳ್ಕೊಂಬರೋಣ. ಫಸ್ಟು ನಮ್ಮ ಹರ್ಷವರ್ಧನ್ ಅವರು ಹೇಳಿ. ಮ್ಯಾಚ್ ಟ್ರೈ ಇಂದು ಹೈದ್ರಾಬಾದಿನ 5 ರೂಪಾಯಿನ ಏನು ಸಂಜಿತ್ತು, ನಾಲ್ಗೆ ತಿರುಗ್ತಾ ಇಲ್ಲ ನಿಮ್ಮದು ಯಾಕೆ? ಸೊ ಹರ್ಷ ಅವರು ಡ್ರಾ ಮಾಡಿದ್ದಾರೆ, ಸಂಜಿತ್ ಅವರು ಇದನ್ನು ಗೆಲ್ಲಿಸಿದ್ದಾರೆ. ಸೊ ನನ್ನ ಪ್ರಕಾರ ಏನು ಅಂದರೆ ಇದು ಸ್ವಲ್ಪ ಮಾಸ್ ಆಗಿದೆ, ಇದು ಸ್ವಲ್ಪ ಕ್ಲಾಸ್ ಆಗಿದೆ. ಟೇಸ್ಟು ಎರಡು ಸೇಮ್ ಇದೆ, ಒಂದೇ ಥರ ಇದೆ, ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಏನು ಕಂಡುಹಿಡಿಬೋದು ಒಂದು ವಡೆನಲ್ಲಿ, ಏನು ಟೇಸ್ಟಲ್ಲಿ ಏನು ಜಾಸ್ತಿ ನೀವು ಕಂಡುಹಿಡಿಬೋದು ಅಂದರೆ ಡಿಫ್ರೆನ್ಸು ಉಪ್ಪು ಖಾರ. ಒಂದರಲ್ಲಿ ಉಪ್ಪು ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ, ಒಂದರಲ್ಲಿ ಖಾರ ಅಷ್ಟೇ. ಅವೆರಡರಲ್ಲೇ ನೀವು ನಿಮ್ಮ ನಾಲ್ಗೆ ರುಚಿ ಏನು ಜಾಸ್ತಿ ಇಷ್ಟಪಡುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ಬೋದು. ಸೊ ಎರಡು ಸಿಮಿಲರ್ ಆಗಿತ್ತು, ಎರಡರಲ್ಲೂ ಕರೆಕ್ಟಾಗಿತ್ತು, ಯಾವುದರಲ್ಲೂ ಜಾಸ್ತಿ ಉಪ್ಪು ಖಾರ ಆ ಥರ ಏನೂ ಇಲ್ಲ. ಸೊ ಎರಡರಲ್ಲಿ ಒಂದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಯಾವುದು ಅಂದರೆ ಇದು ನನಗೆ, ಯಾಕೆ ಅಂದರೆ ಗರಿ ಗರಿ ಆಗಿತ್ತಲ್ಲ ಪಾಪ ಅದೊಂದು ಪಾಯಿಂಟ್. ಇದು ನಮ್ಮದೇ ತಪ್ಪು, ಬಟ್ ಏನು ಮಾಡೋಕ್ಕಾಗಲ್ಲ, ಬಿಸಿ ಬಿಸಿ ಬಂತು, ಗರಿ ಗರಿ ಬಂತು, ಅದಕ್ಕೂ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು ಅಷ್ಟೇ. ಒಂಚೂರು 0.1% ಇವೆರಡರಲ್ಲಿ ಕಂಪೇರ್ ಮಾಡಿದಾಗ ಇದು ಸ್ವಲ್ಪ ಇಷ್ಟ ಆಯ್ತು ಅಷ್ಟೇ. ಟೇಸ್ಟ್ ವೈಸು ಎಲ್ಲ ಸೇಮ್ ಇದೆ. ಇದೇನು ಅಂದರೆ
ಇದನ್ನು ಇಷ್ಟು ಕಾಸು ಕೊಟ್ಟು ಇದನ್ನು ತಿನ್ನೋರು ಇದನ್ನು ಯಾವುದೇ ಕಾರಣಕ್ಕೂ ತಿನ್ನಲ್ಲ. ಸೊ ಇದನ್ನು ತಿನ್ನುವಂಥ ನಾವು ಕಸ್ಟಮರ್ಸ್ಗಳು ಇದನ್ನು ತಿನ್ನೋದಿಲ್ಲ. ಸೊ ಅಷ್ಟೇ ಡಿಫ್ರೆನ್ಸು. ಯಾಕೆಂದರೆ ಇದು ಸ್ವಲ್ಪ ಟಾರ್ಗೆಟ್ ಮಾಡಿರೋದು. ಈಗ ಒಂದು ಯಾವುದಾದ್ರು ಒಂದು ಹೋಟ್ಲು ಏನಾದರೂ ಒಂದು ಅಂಗಡಿ ಬಟ್ಟೆ ಅಂಗಡಿ ಏನೋ ಒಂದು ಓಪನ್ ಆಯಿತು ಅಂದರೆ ಒಂದು ಕಸ್ಟಮರ್ಸ್ನ ಅವ್ರು ಟಾರ್ಗೆಟ್ ಮಾಡ್ತಾರೆ, ಇವ್ರಿಗೇ ನಾವು ಸೇಲ್ ಮಾಡಬೇಕು, ಇಂಥವರೇ ನಮ್ಗೆ ತೊಗೊಬೇಕು ಅಂತ. ಸೊ ಆ ಥರ ಟಾರ್ಗೆಟ್ ಮಾಡಿರೋ 2 ಪ್ರಾಡಕ್ಟ್ ಇದು. ಸೊ ಇದನ್ನೆಲ್ಲರೂ ತಿನ್ಬೋದು, ಡೈಲಿ ತಿನ್ಬೋದು. ಇದು ಎಲ್ಲರೂ ತಿನ್ನೋಕ್ಕಲ್ಲ, ಕೆಲವೊಂದು ಜನ ಇದನ್ನು ಅಫೋರ್ಡ್ ಮಾಡೋಕ್ಕಾಗೋರು ಮಾತ್ರ ತಿನ್ನೋಕ್ಕಾಗುತ್ತೆ. ಸೊ ಟೇಸ್ಟ್ ವೈಸ್ ಸೇಮ್ ಏನು ಡಿಫ್ರೆನ್ಸ್ ಇಲ್ಲ. ಸ್ವಲ್ಪ ನಿಮಗೆ ಅದೇ ನಿಮ್ಮ ನಾವೇ ರುಚಿ ಯಾವುದನ್ನು ಕೇಳುತ್ತೆ, ಖಾರ ಜಾಸ್ತಿ ಇಷ್ಟಪಡೋರಿಗೆ ಉಪ್ಪು ಅದರಲ್ಲಿ ಡಿಫ್ರೆನ್ಸ್ನ ಕಂಡುಹಿಡಿಬೋದು. ಸೊ ಆಲ್ಮೋಸ್ಟ್ ಡ್ರಾ. ಬಟ್ ಸಂಜಿತ್ಗೆ ನಮಗೂ ಸ್ವಲ್ಪ ಇದು ಜಾಸ್ತಿ ಇಷ್ಟ ಆಗಿರೋದ್ರಿಂದ 5 ರೂಪೀಸ್ದು ಕ್ರಿಸ್ಪಿ ಇದೆ, ಖಾರ ಇದೆ. ಏನಕ್ಕೆ ಕ್ರಿಸ್ಪಿ ಏನಕ್ಕಿದೆ ಅಂದರೆ ನಿಮ್ಮಿಂದಲೇ ನೀವು ಅರ್ಧ ಗಂಟೆ ಲೇಟಾಗಿ ತಂದಿದ್ದಕ್ಕೆ ಪಾಪ ಇದು ಸೋದೋಯ್ತು, ಕ್ರಿಸ್ಪಿ ಇರಲಿಲ್ಲ. ಇಲ್ಲ ಬಂದಾಗ ಫುಲ್ ಬಿಸಿನೇ ಇತ್ತು, ಕೈ ಸುಡ್ತಾ ಇತ್ತು ಇಟ್ಕೋಬೇಕಾರೆ. ಸೊ ಅದರಿಂದ ಗೆಲ್ತು. ಸೊ ಇದು ನಮ್ಮಿಬ್ಬರ ಪ್ರಕಾರ ಇದು ಸ್ವಲ್ಪ ನಮ್ಗೆ ಇಷ್ಟ ಆಗಿರೋದ್ರಿಂದ ಇವತ್ತಿನ ವಿನ್ನರ್ 5 ರೂಪೀಸ್ ವಡೆ. ಸೊ ನಿಮ್ಮ ಪ್ರಕಾರ ಹೇಳಿ. ಸೊ ಯಾವುದನ್ನು ಕಂಪೇರ್ ಮಾಡ್ತಾಯಿಲ್ಲ ಇಲ್ಲಿ, ಇದೇ ಜಾಸ್ತಿ ಇದು ಕಮ್ಮಿ, ಇದು ಜಾಸ್ತಿ ಇದು ಕಮ್ಮಿ ಅಂತ. ಸೊ ಅವ್ರವ್ರದ್ದು ಅದಕ್ಕೆ ಇದಕ್ಕೆ ಯೂಸ್ ಆಗುವಂಥ ಇಂಗ್ರೀಡಿಯೆಂಟ್ಸು, ಬಾಡಿಗೆ ಸಂಬಳ ಇದೇ ಬೇರೆ, ಇದಕ್ಕೆ ಯೂಸ್ ಆಗೋಂಥ ಇಂಗ್ರೀಡಿಯೆಂಟ್ಸು, ಇದಕ್ಕೆ ಕೊಡಬೇಕಾಗಿರೋ ಬಾಡಿಗೆ ಸಂಬಳ ಅದೆಲ್ಲ ಇರುತ್ತಲ್ಲ, ಅದ್ರ ಮೇಲೆ ಪ್ರೈಸ್ನ ಅವ್ರು ಫಿಕ್ಸ್ ಮಾಡ್ತಾರೆ. ಸೊ ಆಮೇಲೆ ಇದು ಇನ್ನೊಂದು ಸಲ ಡಿಸ್ಕ್ಲೇಮರ್ ಪ್ರತಿ ವೀಡಿಯೋದಲ್ಲೂ ಹೇಳ್ತೀವಿ, ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ನಲ್ಲಿ ಉದ್ದ ಇರುತ್ತೆ, ಲೆಂತ್ ಇರುತ್ತೆ, ಬೇಜಾನ್ ಮಾತಾಡ್ತೀವಿ. ಏನಕ್ಕೆ ಅಂದರೆ ತುಂಬ ಜನಕ್ಕೆ ಅರ್ಥ ಆಗೋಲ್ಲ, ಅದಕ್ಕೋಸ್ಕರ ಪದೇ ಹೇಳಬೇಕಾಗತ್ತೆ. ಇದು ಚೀಪ್ ಅಂದರೆ ತುಂಬ ಕಮ್ಮಿ ಕೀಳು ಅನ್ನೋದಲ್ಲ. ಚೀಪ್ ಅನ್ನೋದು ಅನುವಾದ ಪದ ಕನ್ನಡದಲ್ಲಿ ಕಮ್ಮಿ ಬೆಲೆ. ಇದು ಸೊ ಕಮ್ಮಿ ಬೆಲೆಯ ಒಂದು ಪದಾರ್ಥ ವರ್ಸಸ್ ಜಾಸ್ತಿ ಬೆಲೆಯ ಪದಾರ್ಥನ ನಾವು ಕಂಪೇರ್ ಮಾಡ್ತಾಯಿದ್ದೀವಿ ಅಷ್ಟೇ. ಇದಕ್ಕೆ ಊಟಕ್ಕೆ ಚೀಪ್ ಅಂತ ಇದ್ದೀವಿ, ಇದಕ್ಕೆ ಚೀಪ್ ಅಂತ ಇದ್ದೀವಿ ಅಂತ ನೀವು ತೊಗೊಂಬೇಡಿ. ಸೊ ಯಾಕಂದರೆ ಅದನ್ನು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ಅಂತ ನಾವು ಟೈಟಲ್ ಯೂಸ್ ಮಾಡಿದ್ರೇ ಅದು ನಿಮಗೆಲ್ಲ ರೀಚ್ ಆಗೋದು. ನಾವು ಅಫೋರ್ಡಬಲ್ ಅಂತ ಯೂಸ್ ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗೋದಿಲ್ಲ, ನಿಮಗೆಲ್ಲ ನೋಡೋಕ್ಕೂ ಸಿಗೋದಿಲ್ಲ ವಿಡಿಯೋ. ಸೊ ಅದಕ್ಕೋಸ್ಕರ ಇದು ರೀಚ್ ಆಗಲಿ ಅಂತ ಹಾಕೋದು. ಸೊ ಅದಂದರೆ ಕೆಟ್ಟ ಪದನೂ ಅಲ್ಲ ಚೀಪ್ ಅನ್ನೋದು, ಅದು ನೀವು ಹೆಂಗೆ ತಿಳ್ಕೊತೀರೋ ಅದ್ರ ಮೇಲೆ ಡಿಪೆಂಡ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನೀವು ತಿಂದಿರೋ ಕಮ್ಮಿ ಬೆಲೆಯ ವಡೆ ಎಷ್ಟು, ಜಾಸ್ತಿ ಬೆಲೆಯ ವಡೆ ಎಷ್ಟು ಅನ್ನೋದನ್ನ ಕಮೆಂಟ್ ಮಾಡಿ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.